ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಯಾಕ್ ನೆಕ್ ಡಿಸೈನನ್ನು ಯಾವುದೇ ಕ್ಯಾನ್ವಾಸ್ ಯೂಸ್ ಮಾಡದಂತೆ ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ದರೆ ತಡ ಮಾಡೋದು ಬೇಡ. ಹೇಗೆ ನಾನು ಕ್ಯಾನ್ವಾಸ್ ಯೂಸ್ ಮಾಡದಂತೆ ವಿತೌಟ್ ಕ್ಯಾನ್ವಾಸ್ ನಾನು ಬ್ಯಾಕ್ ನೆಕ್ಕನ್ನು ಫಿನಿಶಿಂಗನ್ನು ಹೇಗೆ ಕೊಡ್ತೀನಿ ಅನ್ನೋದನ್ನು ನೋಡಿ. ನಾವು ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ನಾವು ಲೈನಿಂಗ್ ಮೇಲೆ ನಾವು ಮೇನ್ ಫ್ಯಾಬ್ರಿಕ್ಕನ್ನು ಹಾಕ್ಕೊಂಡು ನೋಡಿ, ಈ ರೀತಿ 4 ಮೂಲೆಗಳಲ್ಲೂ ನೀಟಾಗಿ ಅಲ್ಲಿ ಫಿನಿಶಿಂಗ್ ಕೊಟ್ಟು ನೆಕ್ಸ್ಟು ನಾವು ಸ್ಟಿಚಿಂಗನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಆ ಮೂಲೆಗಳೇನಿದೆ ಆ ಮೂಲೆಗಳಲ್ಲಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಕೂರಬೇಕು. ಆ ರೀತಿ ನಾವು ಅದನ್ನು ಕರ್ವಾಗಿ ತಿರುಗಿಸ್ಕೊಂಡು ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕು. ಹಾಗಾಗಿ ನೋಡಿ, ಈಗ ಕಟಿಂಗ್ ಮಾಡ್ಕೋಬೇಕಾದ್ರೆ ನೀಟಾಗಿ ನಮಗೆ ಆ ಮೂಲೆಗಳೇನಿದೆ 3 ಮೂಲೆ ಬರುತ್ತೆ ನೋಡಿ, 3 ಮೂಲೆಗಳ ಕ್ರಾಸಲ್ಲೂ ನೀಟಾಗಿ ಕಟಿಂಗನ್ನು ಮಾಡ್ಕೋಬೇಕು. ಕಟಿಂಗನ್ನು ಮಾಡಿಕೊಂಡು ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ. ಆ ಮೂಲೆಗಳಲ್ಲಿ ಪರ್ಫೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೇನ್ ಫ್ಯಾಬ್ರಿಕ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಆ 3 ಮೂಲೆಗಳಲ್ಲೂ ನ್ಯಾಚ್ ಮಾಡ್ಕೋಬೇಕು. ನೀಟಾಗಿ ನ್ಯಾಚ್ ಮಾಡ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ನಮಗೆ ಆ ಮೂಲೆಗಳಲ್ಲಿ ನೀಟಾಗಿ ಕೂರುತ್ತೆ. ಈಗ ನೀಟಾಗಿ ಅದನ್ನು ತೆಗೆದು ಲೈನಿಂಗ್ ಏನಿದೆಯಲ್ಲ ಅದನ್ನು ಉಲ್ಟಾ ಮಾಡಿಕೊಂಡು ನಾವು ಇದನ್ನು ಕ್ರಾಸಾಗಿ ಕಟಿಂಗ್ ಮಾಡಿರ್ತೀವಿ ಡಿಸೈನನ್ನು. ಆ ಡಿಸೈನ್ ಹೇಗಿದೆ ಅದನ್ನು ಸ್ವಲ್ಪನೇ ನೋಡಿಕೊಂಡು, ಲೈನಿಂಗು ಆಚೆ ಬರಬಾರ್ದು ಮತ್ತು ಮೇನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಆಚೆ ಬರಬಾರ್ದು. ಆ ರೀತಿ ನೀವು ಸ್ಟಿಚಿಂಗನ್ನು ಮಾಡ್ಕೋಬೇಕು. ಮತ್ತು ಆ ಮೂಲೆಯಲ್ಲಿ ಸ್ಟಿಚಿಂಗನ್ನು ಸ್ಟಾಪ್ ಮಾಡಿ ಕರೆಕ್ಟಾಗಿ ಅದನ್ನು ಯಾವ ಸೈಡಿಗೆ ತಿರುಗಿಸ್ಕೊಬೇಕು ಆ ಸೈಡ್ಗೆ ನೀಟಾಗಿ ತಿರುಗಿಸ್ಕೊಂಡು ನಾವು ಸ್ಟಿಚಿಂಗನ್ನು ನೋಡಿ, ತಿರುವಾಗ್ತಿದ್ದೀನಿ ನಾನು. ಈ ರೀತಿ ಮಾಡ್ಕೋಬೇಕು. ಮತ್ತು ಕರುವಲ್ಲಿ ಶೇಪ್ ಬರುತ್ತೆ, ಆ ಶೇಪು ನೀಟಾಗಿ ಬರಬೇಕು. ನಾವು ಸ್ಟ್ರೈಟಾಗಿ ಮೂಲೆಯಿಂದ ಒಂದೇ ಹೊಲಿಗೆ ಸ್ಟ್ರೈಟಾಗಿ ಹಾಕ್ಕೊಂಡು ಬರಬಾರ್ದು, ಕರುವುಗಳೆಲ್ಲ ಬರಬೇಕಾಗತ್ತೆ. ಆ ರೀತಿ ಬರುವಾಗ ನೋಡಿ, ನನ್ನ ಅಬ್ಸರ್ವ್ ಮಾಡ್ಬೋದು ನೀವು. ನಾವು ಲೆಫ್ಟ್ ಹ್ಯಾಂಡಿಂದ ಒಳಗಡೆ ಬಟ್ಟೆಯನ್ನು ತಳ್ಕೊಂಡು ನಾವು ನೀಟಾಗಿ ಸ್ಟಿಚಿಂಗನ್ನು ಮಾಡ್ಕೋಬೇಕು. ನೀವು ಈ 3 ಮೂಲೆಗಳನ್ನು ಹೇಗೆ ಕೂರಿಸ್ತೀರೋ ಅಷ್ಟು ನೀಟಾಗಿ, ಮತ್ತು ಆ ಕರು ಬರುತ್ತೆ ನೋಡಿ, ಆ ಮೂಲೆ ಬಿಟ್ಟು 2 ಮೂಲೆ ಮಧ್ಯದಲ್ಲಿ ಸ್ವಲ್ಪ ಕರು ಬರುತ್ತೆ. ಆ ಕರು ನೀಟಾಗಿ ಬಂತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿರುವಂಥ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟು ನೀಟಾಗಿ ಬರುವಂಥ ಕಾಣುವಂಥ ಡಿಸೈನ್ ಇದು. ಅದಕ್ಕೋಸ್ಕರ ತುಂಬಾ ಈಸಿಯಾಗಿ, ಕೆಲವರಿಗೆ ಕ್ಯಾನ್ವಸನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ಅಂಥ ಟೈಮಲ್ಲಿ ನಾವು ಈ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿರುವಂಥ ಒಂದು ಬ್ಯಾಕ್ ನೆಕ್ ಡಿಸೈನ್ ಆಗ್ಬೋದು. ಫ್ರಂಟಲ್ಲೂ ಈ ಡಿಸೈನನ್ನು ನಾವು ಮಾಡ್ಬೋದು. ಈಗ ಇದ್ರ ಫ್ರಂಟ್ ನೆಕ್ ಡಿಸೈನ್ ಅಷ್ಟೇ ಬಾರ್ಡರಲ್ಲಿ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಈಗ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಡಿಸೈನನ್ನು ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋನ ಹಾಕ್ತೀನಿ, ಅದನ್ನು ಮಿಸ್ ಮಾಡ್ಕೋಬೇಡಿ. ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು. ಅದನ್ನು ನೀವು ನೋಡಿದ್ರೆ ತುಂಬಾ ಈಸಿಯಾಗಿ ಆ ಡಿಸೈನನ್ನು ಮಾಡ್ಕೋಬೋದು. ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೂ ಮೊದಲೇ ಅದನ್ನು ಹೇಗೆ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇರುತ್ತಲ್ವ. ಹಾಗಾಗಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದಂತೆ ನೀವು ಮುಂದೆ ನೆಕ್ಕಿಗೆ ಬಾರ್ಡರ್ ಡಿಸೈನನ್ನು ಮಾಡುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ, ನಾನು ಈಗಾಗಲೇ ಸ್ಟಿಚಿಂಗ್ ಆಗಿದೆ, ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಬಂತು ಅಂತ ಹೇಳಿ. ನಾನು ಈಗ ಕ್ಯಾನ್ವಾಸನ್ನು ಯೂಸ್ ಮಾಡದೇ ಇರೋ ರೀತಿ ನಾವು ನೀಟಾಗಿ ಯಾವ ರೀತಿ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಕೆಳಗೆ ಬಾಟಮನ್ನು ಸ್ಟಿಚ್ ಮಾಡ್ತಿದ್ದೀನಿ. ಬಾಟಮ್ ನೋಡಿ ತುಂಬಾ ಚೆನ್ನಾಗಿ, ಇದನ್ನು ಅಷ್ಟೇ ಮೇನ್ ಫ್ಯಾಬ್ರಿಕ್ಕು ಆಚೆ ಬರಬಾರ್ದು, ಮತ್ತು ಇದೇನಿದೆ ಲೈನಿಂಗು ಆಚೆ ಬರಬಾರ್ದು. ಹಂಗಾದಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಸ್ಟಿಚಿಂಗು. ನೀಟಾಗಿ ಬರಬೇಕು ಅಂತಂದರೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ನಾನು ಬ್ಯಾಕಲ್ಲಿ ಬರುವಂಥ ಟೆಕ್ಸನ್ನು ಕೂಡ ತೋರಿಸ್ಕೊಡ್ತಿದ್ದೀನಿ, ಅದನ್ನು ಯಾವ ರೀತಿ ಹಾಕೋದು ಅಂತೇಳಿ. ನೋಡಿ, ಇಷ್ಟು ಮಾಡ್ಕೊಂಬಿಟ್ರೆ ಆಯಿತು. ನಮಗೆ ಯಾವುದೇ ಕ್ಯಾನ್ವಸ್ ಯೂಸ್ ಮಾಡದೇ ಇರೋ ರೀತಿ ನಾವು ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿರುವಂಥ ಒಂದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನನ್ನು ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ತುಂಬಾ ಕಸ್ಟಮರ್ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮಗೆ ಏನು ತಿಂಗಳ ಸಂಪಾದನೆ ಇದೆಯಲ್ಲ ಆ ಸಂಪಾದನೆಯೂ ಕೂಡ ಹೆಚ್ಚಾಗತ್ತೆ. ನೋಡಿ, ಈ ರೀತಿ ಒಂದು ಸಮವಾಗಿ ಇಟ್ಕೋಬೇಕು. ಇಟ್ಕೊಂಡು ಅದನ್ನು ಒಂದು 2 ಇಂಚ್ ಆ ಕಡೆ ಬಿಟ್ಟು ಮಧ್ಯ ಸೆಂಟರಲ್ಲಿ ಇಟ್ಕೊಂಡು ನಾನು ಅದನ್ನು ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. 1 ಇಂಚ್ ಗ್ಯಾಪಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಆಗುತ್ತೆ ಕೂಡ. ಹಾಗಾಗಿ
ಈಗ ನೋಡಿ ಒಂದು 4 ಇಂಚ್ವರೆಗೂ ನಾವು ಟಕ್ಸನ್ನು ಹಾಕೋಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಹಿಂದೆ ಏನು ಡಿಸೈನು ಬ್ಲೌಸು ಡಿಸೈನೇ ಆಗ್ಬೋದು ನೀಟಾಗಿ ಕೂರಬೇಕಂದ್ರೆ ನಮಗೆ ಬ್ಯಾಕ್ ನೆಕ್ಕಲ್ಲಿ ಟಕ್ಸ್ ಕಂಪಲ್ಸರಿಯಾಗಿ ಹಾಕೋಬೇಕಾಗತ್ತೆ. ಹಾಗಾಗಿ ನೋಡಿ ಈಗ ಇದಿಷ್ಟು ಆದ ನಂತರ ಪರ್ಫೆಕ್ಟ್ ಆಗಿರುವಂಥ ಬ್ಯಾಕ್ ನೆಕ್ ಡಿಸೈನ್ ಜೊತೆಗೆ ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದರ ಸಂಪೂರ್ಣ ಕೆಲಸ ಇಷ್ಟಕ್ಕೆ ಮುಗಿಯುತ್ತೆ. ಹಾಗಾಗಿ ತುಂಬಾ ನೀಟಾಗಿ ತುಂಬಾ ಸ್ಟಿಫಾಗಿ ಕೂರುವಂಥ ಡಿಸೈನು ಇದು ಅಂತಲೇ ಹೇಳ್ಬೋದು. ಈಗ ನೋಡಿ ಆ ಕಡೆ ಈ ಕಡೆ ನಾನು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ನಲ್ಲ, ಆ 2 ಇಂಚಿನ ಜೊತೆಗೆ ಅದನ್ನು ಫೋಲ್ಡಿಂಗ್ ಮಾಡ್ಕೊಂಡ್ರೆ ಇಷ್ಟು ಪರ್ಫೆಕ್ಟ್ ಆಗಿರುವಂಥ ಡಿಸೈನು ನಮಗೆ ಬರುತ್ತೆ. ಹಾಗಾಗಿ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ನೀವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಸತ ಅಲ್ಲ 2 ಸತ ನೀವು ವಿಡಿಯೋನ ಮಿಸ್ ಮಾಡದಂತೆ ನೋಡಿ ಅಂತ ಹೇಳ್ತಾ, ಮುಂದಿನ ಇನ್ನೊಂದು ವಿಷಯದೊಂದಿಗೆ ಮತ್ತು ಇಂಪಾರ್ಟೆಂಟ್ ಟಿಪ್ಸ್ಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನೆಲ್ಲ ಇಷ್ಟ ಆಯಿತು ಅಂತೇಳಿ. ಹಾಗಿದ್ದರೆ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಲ್ಲ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.